ಕುರಿಗಾಯಿ ಮುತ್ತಣ್ಣನ ಒಂದು ತೋಟದ ಕತೆ. ಮುತ್ತಣ್ಣ ಬೀರಪ್ಪ ಪೂಜಾರ ಅವರ ಹಾವೇರಿ ಜಿಲ್ಲೆ ಒಬ್ಬ ಸಾಮಾನ್ಯ ಕುರಿಗಾಯಿಯಾಗಿದ್ದು, ಇದು ಪ್ರಗತಿಪರ ರೈತರಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಕೃಷಿ ಸಾಧನೆಯನ್ನು ಮೆಚ್ಚಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯವು ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಕೇವಲ 6 ವರ್ಷದ ಬಾಲಕನಾಗಿದ್ದಾಗಲೇ ಮುತ್ತಣ್ಣ ಅವರು 30 ಕುರಿಗಳೊಂದಿಗೆ ತಮ್ಮ ಜೀವನದ ಪ್ರಯಾಣವನ್ನು ಆರಂಭಿಸಿದರು. ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡಿದ ಇವರ ಬಳಿ ಕೆಲವೇ ವರ್ಷಗಳಲ್ಲಿ ಕುರಿಗಳ ಸಂಖ್ಯೆ 1000 ದಾಟಿತು. ಆದರೆ ಕುರಿಗಳ ಸಂಖ್ಯೆ ಹೆಚ್ಚಾದಂತೆ ಅಸೂಯೆಪಟ್ಟ ಇತರ ಕುರಿಗಾಯಿಗಳು ಇವರ ಮೇಲೆ ದಬ್ಬಾಳಿಕೆ ಮಾಡಲು ಶುರು ಮಾಡಿದರು. ಈ ಸಂಕಷ್ಟದ ಸಮಯದಲ್ಲಿ ಇಡೀ ಕುಟುಂಬವೇ ಮುತ್ತಣ್ಣನ ಜೊತೆ ನಿಂತು ಕುರಿ ಸಾಕಾಣಿಕೆಯಲ್ಲಿ ತೊಡಗಿಕೊಂಡಿತು. ಒಂದು ಹಂತದಲ್ಲಿ ಕುರಿಗಳಿಗೆ ವಿಚಿತ್ರ ಕರುಳು ರೋಗ ತಗುಲಿ ದಿನಕ್ಕೆ 20 ರಿಂದ 30 ಕುರಿಗಳು ಸಾವನ್ನಪ್ಪತೊಡಗಿದವು. ಮಂತ್ರತಂತ್ರಗಳಿಗೆ ಮರುಹೋಗದೆ ಪಶುವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಿಸಿದರು. ಕೇವಲ 500 ಕುರಿಗಳು ಮಾತ್ರ ಉಳಿದವು. ಇಷ್ಟೆಲ್ಲ ನಷ್ಟ ಅನುಭವಿಸಿದರೂ ಮುತ್ತಣ್ಣ ಅವರು ಧೃತಿಗೆಡದೆ ಸತತ ಪರಿಶ್ರಮದಿಂದ ಮತ್ತೆ ಕುರಿಗಳ ಸಂಖ್ಯೆಯನ್ನು ಹೆಚ್ಚಿಸಿದರು. ಒಬ್ಬ ಸಾಮಾನ್ಯ ಕುರಿಗಾಯಿ ತನ್ನ ಛಲ ಮತ್ತು ಪರಿಶ್ರಮದಿಂದ ವಿಶ್ವವಿದ್ಯಾಲಯದ ಅತ್ಯುನ್ನತ ಗೌರವ ಪಡೆಯುವವರೆಗಿನ ಸಾಧನೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. 2000 ಇಸ್ವಿಯಲ್ಲಿ ಮುತ್ತಣ್ಣನವರು ಕಾಮನಹಳ್ಳಿಯಲ್ಲಿ 20 ಎಕರೆ ಜಮೀನು ಖರೀದಿಸಿ ಕೃಷಿ ಆರಂಭಿಸಿದರು. ಆರಂಭದಲ್ಲಿ ಜ್ಞಾನದ ಕೊರತೆಯಿಂದಾಗಿ ಮೆಕ್ಕೆಜೋಳ ಮತ್ತು ಭತ್ತ ಬೆಳೆ ನಷ್ಟ ಅನುಭವಿಸಿ ಸಾಲಗಾರರಾದರು. ಕೃಷಿ ಸಾಕು ಎಂಬ ಹಂತಕ್ಕೆ ಬಂದರೂ ಛಲ ಬಿಡದೆ ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ಅರಿತುಕೊಂಡರು. ಹೊಸ ಪ್ರಯೋಗವಾಗಿ ಮಾವಿನ ತೋಟ ಮಾಡಲು ನಿರ್ಧರಿಸಿ ರತ್ನಗಿರಿಯಿಂದ ಗಿಡ ತರಲು ಹಣವಿಲ್ಲದ ಕಾರಣ ಸ್ಥಳೀಯ ಮಾವಿನ ಗಿಡಗಳನ್ನೇ ಬಳಸಿಕೊಂಡರು. ತೋಟಗಾರಿಕೆ ಇಲಾಖೆಯ ಸಹಾಯದಿಂದ 11,000 ಗಿಡಗಳನ್ನು ಸಿದ್ಧಪಡಿಸಿ ಅವುಗಳನ್ನು ಮಾರಿ ಲಾಭ ಗಳಿಸಿದರು. ಬಂದ ಲಾಭದಲ್ಲಿ ಕೊಳವೆ ಬಾವಿ ಕೊರೆ ಇರಿಸಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡರು. ಮಾವಿನ ಜೊತೆಗೆ ಬಾಳೆ, ಅಡಿಕೆ, ಸಪೋಟ ಮತ್ತು ಎಲೆಬಳ್ಳಿಯಂತಹ ಉಪಬೆಳೆಗಳನ್ನು ಬೆಳೆದು ಯಶಸ್ವಿಯಾದರು. ಭತ್ತದ ಬೇಸಾಯದಲ್ಲಿ ಸಿರಿ ಪದ್ಧತಿಯನ್ನು ಅನುಸರಿಸಿ ಅತಿ ಹೆಚ್ಚು ಲಾಭ ಪಡೆದ ರಾಜ್ಯದ ಮೊದಲ ಕೇವಲ ತೋಟಗಾರಿಕೆ ಮಾತ್ರವಲ್ಲದೆ ಹೈನುಗಾರಿಕೆ, ಮೀನುಗಾರಿಕೆ ಮತ್ತು ಜೇನು ಕೃಷಿಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಈಗ ಅವರು 25 ಎಕರೆ ಜಮೀನಿನ ಮಾಲೀಕರಾಗಿದ್ದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಮುತ್ತಣ್ಣನವರು ನರ್ಸರಿ ಪ್ರಾರಂಭಿಸಿ ವರ್ಷಕ್ಕೆ ಸುಮಾರು 3.5 ಲಕ್ಷ ಸಸಿಗಳನ್ನು ಸಿದ್ಧಪಡಿಸುತ್ತಿದ್ದಾರೆ. ಗಿಡಗಳ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಇವರು ತೋಟದಲ್ಲಿ ಸದಾ ಶಾಸ್ತ್ರೀಯ ಸಂಗೀತ ಮೊಳಗುವಂತೆ ಮಾಡಿದ್ದಾರೆ. ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಮಾದರಿ ರೈತರಾಗಿ ಹೊರಹೊಮ್ಮಿದ್ದಾರೆ. ತಮ್ಮ ಜಮೀನಿಗೆ ಕೇವಲ ದ್ರವ ರೂಪದ ಸಾವಯವ ಗೊಬ್ಬರ ಬಳಸುವ ಮೂಲಕ ಸಂಪೂರ್ಣ ಸಾವಯವ ಕೃಷಿ ಮಾಡುತ್ತಿದ್ದಾರೆ. ಕೃಷಿಯ ಜೊತೆಗೆ ಸುಮಾರು 800 ಕುರಿಗಳನ್ನು ಸಾಕುತ್ತಾ ಉಪಕಸುಬಿನಲ್ಲೂ ತೊಡಗಿಸಿಕೊಂಡಿದ್ದಾರೆ. ಇವರ ಕೃಷಿ ಸಾಧನೆಗಾಗಿ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳು ಸಂದಿವೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ರೈತರು ಬದುಕಬೇಕಾದರೆ ಕೇವಲ ಒಂದು ಬೆಳೆಯನ್ನು ನಂಬದೆ ಸಮಗ್ರ ಕೃಷಿ ಮಾಡಬೇಕು ಎಂಬುದು ಇವರ ಆಶಯ. ಕೃಷಿಯಲ್ಲಿ ಸಿಗುವ ನೆಮ್ಮದಿ ಮತ್ತೆಲ್ಲೂ ಸಿಗುವುದಿಲ್ಲ. ಯುವಕರು ನಗರಗಳಿಗೆ ವಲಸೆ ಹೋಗಬಾರದು ಎಂದು ಅವರು ಕರೆ ನೀಡಿದ್ದಾರೆ. ಆರಂಭದ ಸೋಲುಗಳಿಂದ ಕಂಗೆಡದೆ ಶ್ರಮ ಮತ್ತು ತಾಳ್ಮೆಯಿಂದ ಕೃಷಿಯಲ್ಲಿ ಯಶಸ್ಸು ಕಾಣಬಹುದು ಎಂದು ಅವರು ನಿರೂಪಿಸಿದ್ದಾರೆ. ಎದೆಗೆ ಬಿದ್ದ ಅಕ್ಷರ. ಊರೂರು ಅಲೆಯುತ್ತಾ ಕುರಿ ಕಾಯುತ್ತಿದ್ದ ದಿನಗಳಲ್ಲಿ ಮುತ್ತಣ್ಣ ಅವರಿಗೆ ಅಕ್ಷರ ಕಲಿಯಬೇಕೆಂಬ ಆಸೆ ಹುಟ್ಟಿತು. ತಂದೆಯಿಂದ ಪಟ್ಟಿ, ಪೆನ್ಸಿಲ್ ತರಿಸಿ ಕೊಂಡರು.
ಕುರಿ ಕಾಯುತ್ತಾ ದಾರಿಯಲ್ಲೇ ಹೋಗುವಾಗ ಸಿಗುತ್ತಿದ್ದ ವಿದ್ಯಾರ್ಥಿಗಳನ್ನು ಹಾಗೂ ವಿದ್ಯಾವಂತರಿಂದ ಪಟ್ಟಿಯಲ್ಲಿ ಅ ಆ ಇ ಈ ಅಕ್ಷರ ಬರೆಸಿಕೊಂಡು ಅಭ್ಯಾಸ ಮಾಡುತ್ತಿದ್ದನು. ನಂತರ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಪಡೆದನು. ಪರಿಸರದ ಬಗ್ಗೆ ಕಾಳಜಿ ಹೊಂದಿದ್ದ ಈತ ಅರಣ್ಯದಲ್ಲಿ ಮರಗಳನ್ನು ಕಡಿಯುತ್ತಿದ್ದವರನ್ನು ಕಂಡು ಮರುಗಿದನು. ಅಷ್ಟೇ ಅಲ್ಲದೆ ಇತರರಿಗೆ ಅಕ್ಷರ ಕಲಿಸಿ ಬದುಕಲು ಮರಗಳ ಅಗತ್ಯ ಎಷ್ಟಿದೆ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟನು. ಅಕ್ಷರ ಮತ್ತು ಪರಿಸರ ಎರಡೂ ಜೀವನಕ್ಕೆ ಮುಖ್ಯ ಎಂಬುದನ್ನು ಈ ಭಾಗವು ಸಾರುತ್ತದೆ.